ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಖಾರದ ಶಂಕರಪಾಳೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಫಸ್ಟ್ಗೆ 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿನಿ, ಅರ್ಧ ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ 2 ಸ್ಪೂನ್ ಆಗುವಷ್ಟು ಬಾಂಬೆ ರವಾನ ಹಾಕ್ಕೋಬೇಕು. ಈಗ ತೋರಿಸ್ತೀವಲ್ಲ ಈ ಥರ. ಇದಕ್ಕೆ 2 ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ನೀವು ಕರಿ ಎಳ್ಳು ಇದ್ರೂ ತೊಗೋಬೋದು. ಅಜ್ವಾನ ಈ ಥರ ಕೈಲೇ ತಿಕ್ಕಿ ಹಾಕೋಬೇಕು. ಸ್ವಲ್ಪ 1 ಚಮಚ ಆಗುವಷ್ಟು ತೊಗೊಂಡ್ರೆ ಸಾಕು. ಸ್ವಲ್ಪ ಚಿಟಿಕೆ ಅರಿಶಿನ ಮತ್ತು ಹಸಿ ಖಾರ ತೊಗೊಂಡಿದ್ದೀವಿ. ನೀವು ಕೆಂಪು ಖಾರ ಬೇಕಾದ್ರೆ ಹಾಕೋಬೋದು, ಆಪ್ಷನಲ್, ನಿಮಗೆ ಅದು ಬಿಟ್ಟಿದ್ದು. ಆಮೇಲೆ ಸ್ವಲ್ಪ ಉಪ್ಪು ಹಾಕಿ 2 ಚಮಚ ಕಾದಿರೋ ಎಣ್ಣೆನ ಹಾಕ್ಕೋಬೇಕು. ಫಸ್ಟ್ಗೆ ಕೈಲೇನ ಎಲ್ಲದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದು ಸರಿಯಾಗಿ ಮಿಕ್ಸ್ ಆಗಬೇಕು. ಈ ಥರ ಉಂಡೆ ಆಗಬೇಕದು. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡು ಇಟ್ಕೋಬೇಕು. ಆಮೇಲೆ ಚಪಾತಿ ಹಿಟ್ಟಿನಂಗೆ ಲಟ್ಟಿಸ್ಕೋಬೇಕು. ಸ್ವಲ್ಪ ದಪ್ಪನೇ ಇರಲಿ. ಈ ಥರ ಲಟ್ಟಿಸ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಕಾದ ಎಣ್ಣೆಯಲ್ಲಿ ಕರಿಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಡಬೇಕು. ಹೊಂಬಣ್ಣ ಬರೋವರೆಗೂ ಸರಿಯಾಗಿ ಕರೆದು ತೆಗಿಬೇಕು. ಈ ಥರ ಅದು ಮುರಿಬೇಕು. ಈ ಥರ ಅದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಖಾರದ ಶಂಕರಪಾಳೆ ರೆಡಿ. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.